ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಕಾಲಿಟ್ರ ಪಾಕಿಸ್ತಾನಿಗಳು ಅಂತ. ಅಪರಿಚಿತರ ಓಡಾಟದ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಈಗ ಪತ್ರವೊಂದನ್ನು ಬರೆಯಲಾಗಿದೆ. ಆಯುಕ್ತರಿಗೆ ಪತ್ರವನ್ನ ಬರೆದಿರುವ ಶಾಸಕ ಅರವಿಂದ್ ಬೆಲ್ಲದ್, ಹುಬ್ಬಳ್ಳಿ ಧಾರವಾಡ ಮಸೀದಿಗಳಲ್ಲಿ ಅಪರಿಚಿತರು ಓಡಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಶಾಸಕರು ಪತ್ರದಲ್ಲೂ ಉಲ್ಲೇಖಿಸಿದ್ದಾರೆ. ಹೊಸ ಮುಖ, ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ ಹೆಚ್ಚಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಹಾಗಾದ್ರೆ ಪಾಕಿಸ್ತಾನಿಗಳು ಎಂಟ್ರಿ ಆದ್ರ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅಪರಿಚಿತರ ಓಡಾಟದ ಬಗ್ಗೆ ಸ್ವತಃ ಶಾಸಕ ಅರವಿಂದ್ ಬೆಲ್ಲದ್ ಅವರೇ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ. ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತತ್ಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾವಾಗ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಯಿತೋ ಆಗ ಭಾರತ ರಾಜತಾಂತ್ರಿಕ ಸಮರವನ್ನು ಮಾಡಿತು. ಯಾರ್ಯಾರು ಅಲ್ಪಾವಧಿಯ ವೀಸಾದಲ್ಲಿ ಭಾರತದಲ್ಲಿದ್ದಾರೋ ಅವರನ್ನು ತತ್ಕ್ಷಣಕ್ಕೆ ಪಾಕಿಸ್ತಾನಕ್ಕೆ ಕಳುಹಿಸುವಂತಹ ಕೆಲಸ ಆಗಬೇಕು ಅಂಥೇಳಿ ದೀರ್ಘಾವಧಿ ವೀಸಾ ಇರೋರು ಈಗ ಭಾರತದಲ್ಲಿದ್ದಾರೆ, ಪಾಕಿಸ್ತಾನದ ಮೂಲದವರು. ಅಲ್ಪಾವಧಿ ವೀಸಾ ಪಡೆದುಕೊಂಡವರನ್ನು ಕಳುಹಿಸಲಾಗಿದೆ. ಈ ಬೆನ್ನಲ್ಲೇ ಈಗ ಅರವಿಂದ್ ಬೆಲ್ಲದ್ ಅವರು ಬಿಜೆಪಿಯ ಶಾಸಕರು ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ, ಅದರಲ್ಲೂ ಕೂಡ ಮಸೀದಿಗಳ ಅಕ್ಕಪಕ್ಕದಲ್ಲಿ ಅಪರಿಚಿತರ ಓಡಾಟ ಹೆಚ್ಚಾಗ್ತಾ ಇದೆ. ಪಾಕಿಸ್ತಾನದವರ ಎಂಟ್ರಿಯ ಬಗ್ಗೆ ಅವರು ಗುಮಾನಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ತನಿಖೆ ನಡೆಸಿ ಅನ್ನುವಂತಹ ಮನವಿ ಕೂಡ ಮಾಡಿಕೊಂಡಿದ್ದಾರೆ.